ಚಾಮರಾಜನಗರ ವಿಭಾಗದ ಕೆಇಬಿ ಇಲಾಖೆಯಲ್ಲಿ ಲೋಪದ ಪರಮಾವಧಿ ನಡೆದಿದೆ. ಇಲಾಖೆಯ ಲೆಕ್ಕಾಧಿಕಾರಿ ಎನ್ ಮಹೇಶ್ ಹುಟ್ಟುಹಬ್ಬವನ್ನು ನೆಪವಾಗಿಟ್ಟುಕೊಂಡು ವಿಭಾಗವು ಹಲವು ಅಧಿಕಾರಿಗಳು ನೌಕರರು ತಮ್ಮ ಕರ್ತವ್ಯದ ಅವಧಿಯಲ್ಲಿ ಸರ್ಕಾರ ಸಂಬಳ ಪಡೆಯುತ್ತಲೇ ಒಂದೆಡೆ ಸೇರಿ ಸಂಭ್ರಮಾಚರಣೆ ಮಾಡಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಬಗ್ಗೆ ಸಾರ್ವಜನಿಕರು ಆರೋಪಿಸಿದ್ದಾರೆ. ನಗರದ ಜೋಡಿ ರಸ್ತೆಯ ಕೆಇಬಿ ಇಲಾಖೆಯ ಕಚೇರಿ ಆವರಣದಲ್ಲಿ ಹಾಗೂ ಕಚೇರಿ ಒಳಗಡೆ ಸರ್ಕಾರಿ ಕರ್ತವ್ಯದ ಸಮಯದಲ್ಲಿ ಬೆಳಗ್ಗೆ 10:30 ಇರುವಾಗ ಇಷ್ಟೊಂದು ಪ್ರಮಾಣದ ಅಧಿಕಾರಿಗಳು ನೌಕರರು ಜಿಲ್ಲೆಯ ವಿವಿಧ ಕಡೆಗಳಿಂದ ಇಲಾಖೆ ಸಿಬ್ಬಂದಿಗಳು ಒಂದೇ ಕಡೆ ಸೇರಿ ಹುಟ್ಟುಹಬ್ಬ ಆಚರಿಸುತ್ತಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಜ್ಯೋತಿ ಯೋಜನೆ ಅನುಷ್ಠಾನಕ್ಕಾಗಿ ಇಡೀ ಇಂಧನ ಇಲಾಖೆ ಮನೆ ಮನೆಗೆ ತೆರಳಿ ಆಧಾರ್ ಅಪ್ಲೋಡ್ ಸರ್ವೆ ಮಾಡುವ ತುರ್ತು ಕೆಲಸದಲ್ಲಿರುವಾಗ ಈ ಫೋಟೋಗಳಲ್ಲಿರುವ ಮಹನೀಯರು ಹೇಗೆ ಕಾಲಹರಣ ಮಾಡುತ್ತಿದ್ದಾರೆ? ಸರ್ಕಾರಿ ಸಂಬಳ ಪಡೆದು ಜನರ ಕೆಲಸ ಮಾಡದೆ ಕಚೇರಿಗಳನ್ನು ಖಾಲಿ ಬಿಟ್ಟು ಹುಟ್ಟುಹಬ್ಬ ಮಾಡುವುದು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಉಲ್ಲಂಘನೆಯಲ್ಲವೇ? ಇಲಾಖೆ ಕ್ರಮ ಕೈಗೊಳ್ಳಲಿ ಸಾರ್ವಜನಿಕರ ಆಗ್ರಹ. ಅಧಿಕಾರಿ ನೌಕರರನ್ನು ಗುರುತಿಸಿ ಹಾಜರಾತಿ ಪುಸ್ತಕ ಪರಿಶೀಲಿಸಿ ಕರ್ತವ್ಯ ಲೋಪದಡಿ ಇಲಾಖೆ ತನಿಖೆ ನಡೆಸಿ ನಿಯಮಾನುಸಾರ ನಿರ್ದಾಕ್ಷಿಣ್ಯವಾಗಿ ಶಿಸ್ತು ಕ್ರಮ ಜರುಗಿಸಬೇಕು. ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು, ಚೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಚಾಮರಾಜನಗರ ಅಧೀಕ್ಷಕ ಇಂಜಿನಿಯರ್ ಅವರು ಈ ಬಗ್ಗೆ ಗಮನಹರಿಸಿ ಗೃಹಜ್ಯೋತಿಯಂತಹ ಸರ್ಕಾರಿ ಯೋಜನೆಗೆ ಹಿನ್ನಡೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ಪ್ರಜಾಪವರ್ ಟಿವಿ, ಚಾಮರಾಜನಗರ. ವಿಡಿಯೋ ಮಾಡ್ತೀನಿ ನೀನು ಮಾಡಿ ಮೊಬೈಲ್ ನಾನು ಮೇಲಿಂಗ್ ಮಾಡ್ತೀನಿ. ಕೇಕ್ ಕಟ್ ಮಾಡ್ಬೇಕಾರೆ ನೀವು ಅದೆಲ್ಲ ಗೊತ್ತಾಗಲ್ಲ. ಅಲ್ಲ ಕೇಕ್ ಕಟ್ ಮಾಡ್ಬೇಕಾರೆ ವಿಡಿಯೋ ಮಾಡ್ಕೊಳ್ಳಿ, ನಾನು ಮೇಲಿಂದ ಮಾಡ್ತೀನಿ. ಚೆನ್ನಾಗಿದೆ ನಮ್ಮದು ಫೋನ್, ಒಳ್ಳೆ ಕ್ಲಾರಿಟಿ ಇದೆ ಎಲ್ಲ. ಇದು ನಿಮ್ಮ ಮಂಕು ಬಿಡು, ಮಂಕು ನಾನು ಟೌನಾಗ ಧೂಳು ಜಾಸ್ತಿ ಇಲ್ಲಿ. ಅದಕ್ಕೆ ಇದಕ್ಕೆ ಮಾಡೋ ಅತ್ತೆಮರಳ್ಳಿ ಪ್ರಾಥಮಿಕ ಸಮಿತಿಯ ಅಧ್ಯಕ್ಷರಾದಂಥ ಮಹಸ್ವಾಮಿಯವರು ಮತ್ತು ನಮ್ಮ ಎಲ್ಲ ಸಹಕಾರವನ್ನು ಮಾಡಿದಂಥ ಮಾಜಿ ಕೇಂದ್ರ ಎಲ್ಲ ಆತ್ಮೀಯ ಪದಾಧಿಕಾರಿಗಳೇ, ನಮ್ಮ ಸ್ನೇಹಿತರು, ನಮ್ಮ 6.9 ಮತ್ತು ಅವೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಆತ್ಮೀಯ ಬಹುಶಃ ಏನಾದರೂ ಸ್ಮರಣೆ ಮಾಡ್ತಾ ನಾನು ಏನು ಹೇಳಬಲ್ಲೆ. ಈ ಸಾರಿ ಎಲ್ಲ ಸಮಯದಲ್ಲಿ ಅದನ್ನೇ ಹೇಳ್ತಾ ಇದ್ದೀನಿ. ಒಬ್ಬ ಮಗನಾಗಿ ನಮ್ಮ ತಂದೆಯನ್ನು ಕಳ್ಕೊಂಡ ನಂತರ ನಾನಿರುವವರೆಗೂ ಕೂಡ ನಮ್ಮ ಲೈನ್ಮೆನ್ ಸಿಬ್ಬಂದಿಗಳಿಗೆ ಕೆಲವಾದಂಥ ಸೇವೆಯನ್ನು ಮಾಡಬೇಕು ಅಂತೇಳಿ ಒಂದು ಸಿಕ್ಕಿದಂಥ ಅವಕಾಶದಲ್ಲಿ ಬಹುಶಃ ನಾವೆಲ್ಲರೂ ಎಷ್ಟು ಮಟ್ಟಿಗೆ ಕಳೆದ ಪ್ರೀತಿಯನ್ನು ಅನಿಸ್ತಾ ಬಂದಿದ್ದೀರಿ ಅಂತಂದರೆ, ನಾನು ಒಂದು ದಿನ ಕೂಡ ಹಿಂದೆ ತಿರುಗಿ ನನಗೆ ಅಸಹಕಾರ ಆಯಿತು ಮತ್ತು ನನಗೆ ಅವಕಾಶ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋಂಥ ಒಂದು ಕ್ಷಣನೂ ಕೂಡ ತಾವು ನಮಗೆ ನೆನಪಿಸ್ಕೊಡದೇ ಇದ್ದಕ್ಕೆ ತಾವು ನನಗೆ ಸದಾ ಒಂದು ಸಹಕಾರವನ್ನು ನೀಡ್ತಾ ಬಂದಿದ್ದೀರಿ. ಅದೆಲ್ಲರ ಪ್ರತಿಫಲವಾಗಿ ಇವತ್ತು ನಮ್ಮ ಪ್ರೈಮರಿ ಕಮಿಟಿಗಳಾಗ್ಬೋದು, ನಮ್ಮ ಸ್ಥಳೀಯ ಸಮಿತಿ ಆಗ್ಬೋದು, ನಮ್ಮ ಸಹೋದರ ಸಂಸ್ಥೆ, ಕಲ್ಯಾಣ ಸಂಸ್ಥೆ ಎಲ್ಲ ಒಳಗೊಂಡಂತೆ ಇಡೀ ಚಾಮರಾಜನಗರ ವಿಭಾಗ ಒಂದು ನೌಕರರ ಭದ್ರಕೋಟೆ ರೀತಿಯಲ್ಲಿ ನಮ್ಮೆಲ್ಲರ ನೌಕರರಿಗೆ ಒಂದು ಏನು ಬರ್ತಕ್ಕಂಥ ಸವಲತ್ತುಗಳಾಗ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಒಂದು ಮಾದರಿಯಾದಂಥ ಒಂದು ಸಂಘ ಅಂತೇಳಿ ಚಾಮರಾಜನಗರದಲ್ಲಿ ಏನಾದರೂ ಉಳ್ಕೊಂಡಿದೆ ಅಂತಂದರೆ ಅದೆಲ್ಲದಕ್ಕೂ ಸಮಸ್ತ ವಿಭಾಗದ ನಾವೆಲ್ಲ ನೌಕರ ಬಂಧುಗಳು ಅಂತ ನಮ್ಮ ಸಂದರ್ಭದಲ್ಲಿ ನಾವು ಅಧಿಕಾರ ಅನ್ನೋದು ಕೆಲವು ಸಂದರ್ಭ ಯಾರ್ಯಾರು ತಿಳ್ಕೊಂತಾರೋ ಗೊತ್ತಿಲ್ಲ, ಅದೊಂದು ಜವಾಬ್ದಾರಿ ಅನ್ನೋದನ್ನು ನಾನು ಅರ್ಥಕೊಂಡಿದ್ದೀನಿ. ತಾವು ಕೊಟ್ಟಂಥ ಈ ಒಂದು ಪ್ರತಿಯೊಂದು ಜವಾಬ್ದಾರಿಗಳನ್ನು ನಮ್ಮೆಲ್ಲ ಪದಾಧಿಕಾರಿಗಳು, ಸ್ನೇಹಿತರುಗಳ ಸಹಕಾರದಿಂದ ಅದು ಒಳ್ಳೆಯ ರೀತಿಯಲ್ಲಿ ಹೇಳಿ ನಮ್ಮ ಕೃಷ್ಣಮೂರ್ತಿ ಸನ್ಮಾನ್ಯ ನಮ್ಮ ಕೃಷ್ಣಮೂರ್ತಿ ಸಾಹೇಬರು, ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿದ್ರು, ನನ್ನ ಇನ್ನೊಂದಿಗೆ ಸದಾ ಇರೋವರೆಗೂ ಇರ್ತದೆ. ಚಾಮರಾಜನಗರ ಅಂತಂದರೆ ಅದೊಂದು ಒಳ್ಳೆಯ ಜಾಗ. ನೌಕರರು ಎಲ್ಲ ಪದಾಧಿಕಾರಿಗಳನ್ನ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ. ಚಾಮರಾಜನಗರ ಕೇಂದ್ರ ಸಮಿತಿಯಲ್ಲಿ ತಿರುಗಿ ನೋಡ್ತಾರೆ ಅನ್ನೋದನ್ನು ನಾನು ಈ ಸ್ಥಳೀಯ ಸಮಿತಿ ನಿರ್ದೇಶಕನಾಗಿದ್ದಾಗ ಕೂಡ ಹೇಳ್ತಾ ಇದ್ದೀನಿ. ಅದು ಯಾವಾಗಲೂ ನಿರಂತರವಾಗಿ ಅದು ಹಾಗೆ ಇರಬೇಕು ಅಂತೇಳಿ ನಾವು
ನಾವು ಕಾಯ ವಾಚ ಮನಸ ತಮ್ಮ ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ. ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಪ್ರೀತಿಯನ್ನು ಸದಾ ನಮಗೆ ತೋರಿಸ್ತಾ ಬಂದಿದ್ದೀರಿ. ಈ ಒಂದು ಶುಭ ಸಂದರ್ಭದಲ್ಲಿ ತಮ್ಮೆಲ್ಲ ವೈಯಕ್ತಿಕ ಸಮಯವನ್ನು ಬರ್ತಡೇ ವಿಶೇಷವಾಗಿ ತಾವೆಲ್ಲರೂ ಕೂಡ ಬಂದಿರೋದಕ್ಕೆ, ಜೊತೆಗೆ ಈ ಒಂದು ಬರ್ತಡೇ ಸೆಲೆಬ್ರೇಷನ್ ಆಚರಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಸ್ಥಳೀಯ ಸಮಿತಿಯ ಎಲ್ಲ ಆತ್ಮೀಯ ಪದಾಧಿಕಾರಿಗಳಿಗೆ, ನಮ್ಮ ಊರು ಪ್ರೈಮರಿ ಕಮಿಟಿಯ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸ್ನೇಹಿತರುಗಳಿಗೆ, ನಮ್ಮ ಕಲ್ಯಾಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಸದಾ ನಿಮ್ಮ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲ ಹೀಗೆ ನಿರಂತರವಾಗಿರಲಿ. ನಾವು ಕೂಡ ಅದನ್ನು ಉಳಿಸ್ಕೊಳ್ತೀನಿ ಅಂತ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಸಂದರ್ಭದಲ್ಲಿ ತಿಳಿಸ್ತಾ, ಜೊತೆಗೆ ನಮ್ಮ ಸ್ನೇಹಿತರಾದಂಥ ಅಧ್ಯಕ್ಷರು ಮುರಳೀಕೃಷ್ಣ ಸ್ವಾಮಿಯವರ ಬರ್ತಡೇನೂ ಕೂಡ ಇತ್ತು. ಅದು ಇವತ್ತು ಜೊತೆಗೆ ಆಗ್ತಾ ಇರೋದು ನಮಗೆ ಭಾಳ ಸಂತೋಷದ ವಿಚಾರ. ಅವ್ರ ಬಗ್ಗೆ ತಮ್ಮೆಲ್ಲರೂ ಗೊತ್ತು. ಪ್ರತಿ ಯಾವುದೇ ಒಂದು ಆಕ್ಸಿಡೆಂಟ್ ಆಗಲಿ, ನೌಕರರಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಗಲಾಟೆ ಆಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಯಿತು ಅಂದರೆ ಅಲ್ಲಿ ನನಗಿಂತ ಮುಂಚೆ ನಮ್ಮ ಅಧ್ಯಕ್ಷರು ಮುರಳಿ ಅವರು ಇರ್ತಾರೆ. ಆ ನಿಟ್ಟಿನಲ್ಲಿ ಅವರು ನೌಕರರ ಸೇವೆಯನ್ನು ಕಳೆದ 3ನೇ ಅವಧಿಯಿಂದಲೂ ಕೂಡ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ದೇವರು ಅವರಿಗೆ ಹೆಚ್ಚಿನ ಆಶೀರ್ವಾದ ಕಾಪಾಡಲಿ ಅಂತ. ಇನ್ನೊಂದು ವಿಶೇಷ ಸಂದರ್ಭ, ಒಂದು ನಮ್ಮ ಕಲ್ಯಾಣ ಸಂಸ್ಥೆಯ ಒಂದು ಅಸೋಸಿಯೇಷನ್ದು CEC ಎಲೆಕ್ಷನ್ ಆಯಿತು. ಬಹುಶಃ ನಮ್ಮ ಕೇಂದ್ರ ಸಮಿತಿ ಸದಸ್ಯರಾಗಿದ್ದಂಥ ಮಂಜುನಾಥ್ ಅವರು ಅನಿವಾರ್ಯ ಕಾರಣವಾಗಿ ನಾವು ಚರ್ಚೆ ಮಾಡಿದಾಗ ಅವರು ಬಿಟ್ಕೊಡ್ತಕ್ಕಂಥ, ಇಲ್ಲ ಸರ್ ನಾನು ಬಿಟ್ಕೊಡ್ತೀನಿ ಅಂತಂತ ಅಂದಾಗಲೂ ಕೂಡ ಕೆಲವರು ಸ್ನೇಹಿತರು ಇಲ್ಲ ಮಂಜುನಾಥ್ ಬಿಡಲ್ಲ ಅಂತಲೇ ಹೇಳ್ತಿದ್ರು. ಆದರೂ ಕೂಡ ನಮ್ಮ ಚಾಮರಾಜನಗರ ಅಂತಂದರೆ ಮಾತಿಗೆ ನಡೆಯುವಂಥವ್ರು ಅಂತಂದ್ರೆ ತಿಳಿಸಿ ಅವರು ನಮ್ಮ ಪ್ರಶಾಂತ್ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಅದನ್ನು ತಿಳಿಸಿದರೆ ಅವರಿಗೆ ನಾನು ವೈಯಕ್ತಿಕವಾಗಿ ನಾನು ಅವ್ರಿಗೆ ಜೊತೆಗೆ ಒಂದು ಅಸೋಸಿಯೇಷನ್ ಎಲೆಕ್ಷನ್ ಅಂತಂದರೆ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋ ಥರದ ವಾತಾವರಣಗಳು ಬೇರೆ ಕಡೆ ಇದೆ. ಬಟ್ ನಮ್ಮದು ಸ್ಥಳೀಯ ಸಮಿತಿ, ಪ್ರಾಥಮಿಕ ಸಮಿತಿ ಆಗ್ಬೋದು, ನಾನು ಕೇಂದ್ರ ಸಮಿತಿಯ ಎಲ್ಲ ಪದಾಧಿಕಾರಿಗಳಾಗ್ಬೋದು, ಈ ಬಾರಿ ಇಡೀ ವಿಭಾಗದ ವ್ಯಾಪ್ತಿ ಎಲ್ಲ ಚುನಾವಣೆಗಳು ಕೂಡ ಅವಿರೋಧವಾಗಿ ಆಯ್ಕೆ ಆದಾಗ ಅವರು ನಮ್ಮ ಅಸೋಸಿಯೇಷನ್ ಅವರು ಕೂಡ ಬೆನ್ನೆಲುಬಾಗಿ ಅವರು ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ದಾರೆ. ಅವರು ಕೂಡ ನಮ್ಮ ಜೊತೆಗಿದ್ದು, ಸೊ ಅವರ ನಾವು ಜನರಲ್ ಆದರೂ ಕೂಡ ನಾನು SC/ST ಸದಸ್ಯರಾಗಿದ್ದರೂ ಕೂಡ ನಮ್ದು ಅವರು ಸಹಕಾರ ಮಾಡಿದ್ಮೇಲೆ ಉಪಕಾರ ಸ್ಮರಣೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕಾದಂಥ ಒಂದು ಗುಣ. ಆ ನಿಟ್ಟಲ್ಲಿ ಯಾರು ಏನೇ ತಿಳ್ಕೊಂಡ್ರು ಕೂಡ ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಆ ಸಂಸ್ಥೆ ನಮ್ಮ ಪ್ರಾಮಾಣಿಕವಾದಂಥ ಏನು ಪ್ರಯತ್ನ ಮಾಡಬೇಕು, ಕೆಲವು ನಮ್ಮ ಮೇಲೆ ಹೊರಗಡೆಯಿಂದ ಬಂದರು, ಒಳಗಡೆ ಏನಿಲ್ಲ ಹೊರಗಡೆಯಿಂದ ಕೂಡ ಬಂದರೂ ಕೂಡ ನಾವು ಅದನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತೇಳಿ ಕೈ ಜೋಡಿಸಲು ಎಲ್ಲ ಸಂಘದ ಪದಾಧಿಕಾರಿಗಳು, ಅದರಲ್ಲೂ ವಿಶೇಷವಾಗಿ ನಮ್ಮ ವಿಭಾಗದ ಕಲ್ಯಾಣ ಸಂಸ್ಥೆಯ ಸದಸ್ಯರೇನಿದ್ದಾರೆ ಅವರು ನಿಜವಾಗ್ಲೂ ಸಹಕಾರ ಮಾಡೋದಿಲ್ಲ. ಹಾಗಾಗಿ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಪ್ರಶಾಂತವ್ರನ್ನ SC/ST ಕೇಂದ್ರ ಸಮಿತಿ ಸದಸ್ಯರಿಗೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅವರಿಗೆ ಜೊತೆಗೆ ನಮ್ಮ ಸ್ನೇಹಿತರಾದಂಥ ಯಾವಾಗಲೂ ಕೆಲಸ ಕೊಳ್ಳೇಗಾಲದಲ್ಲಿ ಅವರ ಉಸಿರು ಜೀವ ಎಲ್ಲ ಇಲ್ಲೇ ಚಾಮರಾಜನಗರದಲ್ಲಿ ಅವರು ಕೂಡ 2ನೇ ಬಾರಿಗೆ ಅಂದರೆ ಇಲ್ಲೇ ಆಗಿದ್ದು, ಈಗ 2ನೇ ಸರಿ SC/ST ಅಸೋಸಿಯೇಷನ್ನ ಕೇಂದ್ರ ಸಮಿತಿ ಸದಸ್ಯರಿಗೆ ಅಲ್ಲಿಯೂ ಕೊಳ್ಳೇಗಾಲ ವಿಭಾಗದ ನೌಕರರು ಕೂಡ ನಮ್ಮ ಮೇಲೆ ಏನೋ ಒಂದು ವಿಶ್ವಾಸ ಭರವಸೆಯನ್ನು ಇಟ್ಟು ಒಂದು ಚುನಾವಣೆ ನಡೆದರೂ ಕೂಡ ಅಲ್ಲಿ ಒಂದು ಬಹುಮತವನ್ನು ಕೊಟ್ಟು ಅವರು ಇವತ್ತು ಕೇಂದ್ರ ಸಮಿತಿ ಅಸೋಸಿಯೇಷನ್ನ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಕೂಡ